ನಮ್ಮ ಪ್ರೀತಿಯ ಹುಣೂನ್ ಮಂದಿಗೆ ನಮಸ್ಕಾರ. ನಿನ್ನೆ ದಿವಸ ಏನೋ ವೀಕೆಂಡ್ ಇತ್ತಂತಂದು ನಾವು ನಮ್ಮ ಬ್ಯಾಚು 2016 ಎಲ್ಲ ಫ್ರೆಂಡ್ಸ್ ಕೂಡಿ ಒನ್ ಡೇ ಟ್ರಿಪ್ ಮಾಡಬೇಕಂತಂದು ಹೋಗಿದ್ವಿ. ಅದೇ ರೀತಿ ಹೊಸಪೇಟೆ, ಹಂಪಿ, ಸಾನಾಪುರ, ಆಮೇಲೆ ಬರುವಾಗ ಆಂಜನಾದ್ರಿ ಬೆಟ್ಟನೂ ಕೂಡ ನೋಡಿದ್ವಿ. ಒಳ್ಳೊಳ್ಳೆ ಪ್ಲೇಸ್ ಕೂಡ ನೋಡಿದ್ವಿ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಥರ ಎಂಜಾಯ್ ಮಾಡಿವಿ ಅಂತ. నేను ಹುನಗುಂದಲಿಂದ ಹೊಸಪೇಟೆಗೆ ರೀಚ್ ಆದ್ವಿ. ಹೊಸಪೇಟಲ್ಲಿ ಏನೋ ಹೊಸಪೇಟೆ ದಾಟಿ ಹಂಪಿಗೆ ಹೋಗೋ ಟೈಮಲ್ಲಿ ಒಂದು ರೈಲ್ವೆ ಪಾಸ್ ಆಗ್ತಾಯಿತ್ತು, ಸಿಗ್ನಲ್ ಇತ್ತು ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿಯೂ ಕೂಡ ನಮ್ಮ ಫ್ರೆಂಡ್ಸು ಇಲ್ಲ ಅವು ಡಬ್ಬಿ 18 ಇರ್ತಾವಂತ, ಒಬ್ಬ 20 ಇರ್ತಾವಂತ, ಒಬ್ಬ ಟೋಟಲ್ 27 ಇದ್ದು ಎಣಿಸಿದ್ವಿ. ಅಲ್ಲಿಯೂ ಕೂಡ ಕಾಮಿಡಿ ಅನ್ನಿಸ್ತು. ಹೇಳೋದು ಹೇಳ್ತೀನಿ ನಮ್ಮಂಗೆ ಹೇಳಿ. ಆಮೇಲೆ ಹಂಪಿಗೆ ರೀಚ್ ಆದ್ವಿ. ಹಂಪಿಯಲ್ಲಿ ಒಳ್ಳೊಳ್ಳೆ ಪ್ಲೇಸು, ಆಮೇಲೆ ದೇವ್ರ ದರ್ಶನ ಮಾಡಬೇಕಾಗಿತ್ತು. ಅನಿವಾರ್ಯ 2:30 ಆಗಿಬಿಟ್ಟಿತ್ತು ಟೈಮು. 2:30 ನಂತರ ಕ್ಲೋಸ್ ಆಗಿತ್ತು. ಆದ ಕಾರಣ ಅಷ್ಟೇ ಹೊರಗಡೆ ಆಶೀರ್ವಾದ ತಗೊಂಡು ಬಂದ್ವಿ. ಇವರಿಬ್ಬರು ವಿರೂಪಾಕ್ಷೇಶ್ವರ ಸ್ವಾಮಿ ಅವರ ಅಪ್ಪಟ ಭಕ್ತಾದಿಗಳು. ದರ್ಶನಂತೂ ಹೊರಗಡೆ ಆಯಿತು. ಆಮೇಲೆ ಇನ್ನೇನು ಒಳಗೆ ನೆನಪಿಗೋಸ್ಕರ ಒಂದೊಂದು ಒಳ್ಳೊಳ್ಳೆ ಫೋಟೋಗಳನ್ನು ತಗೊಂಡು, ಗ್ರೂಪ್ ಫೋಟೋ, ಸಿಂಗಲ್ ಫೋಟೋ. ನಮ್ಮ ಸೌಕಾರ ಏನೋ ಅಲ್ಲಿ ಆಮಿತ್ತಂತ, ಏನೋ ಕುಂತು ನೋಡಾಕತ್ತಿದ್ದ, ಏಸದವ ಏಸಿಲ್ಲ, ಮೀನು ಅದವನು ಇಲ್ಲ ಅಂತಂದು. ನಮ್ಮ ಸೌಕಾರ ನೋಡಕತ್ತಂತಡಿ, ಆಮೆ ಐತಾನೆ ಮೀನು ಐತಾನೆ, ನಾನು ನೋಡ್ತೀನಿ ಅವ್ನು ಏನಾಗುತ್ತಂತಂದು ನಮ್ಮ ಅಧ್ಯಕ್ಷನು ನೋಡಿದ. ಆಮೆನೂ ಅಲ್ಲ, ಮೀನೂ ಅಲ್ಲ, ಮೊಸಳಿಲಿ ಅಂತೀವ ಅಂದ. ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆನೆ ಕೂಡ ಇತ್ತು, ಅದು ಕೂಡ ನೋಡ್ಬೇಕಂತಂದು ಹೋದ್ವಿ. ಇನ್ನೇನು ಆನೆ ಕಡೆ ಹೋಗಿ ಆನೆ ದರ್ಶನ ತಗೋಬೇಕಂತಂದರೆ ದೊಡ್ಡ ದರ್ಶನನೇ ಆಗ್ಬಿಡ್ತು. ಅದು ವಿಚಿತ್ರ ಅನ್ನಿಸ್ತು ಭಾಳ. ಇರಲಿ ನಾವು ಆಗೋದೆಲ್ಲ ಒಳ್ಳೇದಕ್ಕಂತಂದು ಆನೆದೊಂದು ದರ್ಶನ ತಗೊಂಡು ಬಂದ್ವಿ. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಅಲ್ಲಿ ತಬಲಾ ಮತ್ತು ಬುಡ್ಬುಡಿಕೆಯನ್ನು ತಬಲಾ ಮಾರಕತ್ತಿದ್ರು. ನಾವು ನೋಡಿದ್ರೆ ಆಗ್ತದೆ ಅಂತ ನಾವು ಟ್ರೈ ಮಾಡಿದೆ, ಚಲೋ ಇತ್ತು. ಯಾಕಂದ್ರೆ ಹಿಂದ್ಲಿಂತ್ರ ಮಾಡಿವಿ ನಾವು. ಶಾಲ್ಯಾಗ ಕುಂತಾಗ ಡೆಕ್ಸಿನ ಮ್ಯಾಗ ಬಾರಿಸಿ ರೂಢಿಯಾಗಿ ತಿರುಗಿ ಇಲ್ಲಿ ಹಂಪಿ ಮುಂದೆ ಅದ್ರ ಮುಂದೆ ಬಾರಿಸಕ್ಕೆ ನಿಂತ್ವಿ. ಇನ್ನು ಎಲ್ಲೆಲ್ಲಿ ಬಾರಿಸ್ತೀವಿ ದೇವ್ರಿಗೆ ಗೊತ್ತು. ಇಲ್ಲೇ ಏನು ಬಾರಿಸೋದು, ನಾವು ಮನೆಗೊಂದು ಒಯ್ದ ಬಿಡುಮಂತಂದು ನಮ್ಮ ದೋಸ್ತ ಒಂದು ತಬಲಾ ತೊಗೊಂಡಂತಡಿ ಅಂತ ನಾವು ಕಾರ್ದಾಗನ ಚಾಲು ಮಾಡ್ಕೊಂತ ಬಂದುಬಿಟ್ವಿ. ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ತಬ್ಲದ್ದು ಅದೇನಂತಾರಲ್ಲ, ಹುರುಪು ಮುಗಿಸ್ಕೊಂಡು ಬರುವಾಗ ನೇಚರ್ ಚಲೋ ಇತ್ತಂತಂದು ಫೋಟೋ ತಕ್ಕೊಂಡ್ವಿ. ಫೋಟೋ ತಕ್ಕೊಂಡು ಬಂದಾಗ ನಾ ಕುಂದಿರ್ತೀನಿ, ನೀರು ಇರ್ತೀನಿ ಅಂತಂದು ಸೌಕಾರ ನಾನು ಗುದ್ದಾಡಿದ್ವಿ. ಆಮೇಲೆ ಯಾರು ಕುಂದ್ರಿ ಏನರ ಮಾಡ್ರಿ ಅಂತಂದು ಹುಡ್ರೆಲ್ಲ ಗ್ರೂಪ್ ಫೋಟೋ ತೊಗೊಂಡು ಹೋಗೋಣಂತಂದು ಗ್ರೂಪ್ ಫೋಟೋ ತೊಗೊಂಡು ಇನ್ನೇನೆಲ್ಲ ಮುಗಿಸ್ಕೊಂಡು ಸನಾಪುರ್ ಲೇಕ್ ಆನೆಗುಂದಿಗೆ ಬಂದ್ವಿ. ಇನ್ನೇನು ಅವಂಗೆ ಕೇಳಿದ್ವಿ, ಒಬ್ರಿಗೆ ಎಷ್ಟಪ್ಪ ಅಂತಂದು ಕೇಳಿದ್ವಿ. ಆಮೇಲೆ ಅವ ಭಾಳ ರೇಟ್ ಹೇಳಿದ. 4 ಮಂದಿಗೆ ಎಷ್ಟು, ನನ್ನ 4 ಮಂದಿಗೆ 2,500 ಅಂದ. ಹಂಗೆ ಮಾಡಿ ಎಷ್ಟೋ 1700 ಮುಗಿಸಿ ಕುಂತ್ವಿ. ನಮ್ಮ ದೋಸ್ತರೆಲ್ಲ ಲಾಗ್ ಮಾಡಿ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡ್ಬಯ ಅಂದರು. ನಾ ಲಾಗನ್ನ ಹೋಗಿ ಹೊಲ್ಗೋ ಅಂದ್ಬಿಟ್ಟೆ. ದೊಡ್ಡಸಿ ಮಾಡಕ್ಕೆ ಹೋಗಿ ಅಂದ್ಬಿಟ್ಟೆ. ಹಸೆ ಮಾಡಿದ್ರು ಅವ್ರು ಹಡ್ಸಿ ಮಕ್ಕಳು. ಬಾಬಾ ಏನೋ ಟೈಮ್ ಆತಂತಂದು ಕರೆದು ಕುಂದರ್ಸ್ಕೊಂಡು ಇನ್ನೇನು ಬಿಟ್ಟ ನೀರಾಗ. ಎಂಥ ಸುಖಾರಿ ಅವನು ಹೌದಾ ಅನ್ಬೇಕು. ಬರ್ರಿ ತೋರಿಸ್ತೀನಿ ನೀರಾಗೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ನೋಡ್ಕೊಂಬರೋನು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ನಮ್ಮ ದೋಸ್ತ ಸಾಯಿಲ್ ಬೆನಾಳ ಫುಲ್ ಅಂಜಿಬಿಟ್ಟಿದ್ದ ನೀರಾಗ. ಅವನು ಎಲ್ಲಿ ಸುಳೆ ಮಗಕ್ಕೆ ಹೊಡ್ತಾನೋ, ಏನು ಮಾಡ್ತಾನೋ ಅಂತಂದು.
ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ? ಅವನ ನಡಬರ್ ಕರ್ಕೊಂಡೋಗಿ ತಿರುಗಿಸಿದನ್ರಿ. ಹೌದಾ, ಅವನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನೆನಪಾತು. ತಿರುಗತ್ಲಿಗೆ ಡಬ್ಬು ಕೆಡವಿದ್ದು ಹೊಯ್ಕೊಂತ ಹೋಗಿದ್ವಿ ಹೊಸು. ಹೌದಾ, ಕೆಕ್ಕಿ ಹೊಡೆಯೋದೇನು ಜಿಗಿದಾಡೋದೇನು ನಾವು ಡಬ್ ಇದ್ದಿದ್ದು ಅಂದ್ರೆ ಅವಾಗ ಕೆಕ್ಕಿ ಹೊಡಿತಿದ್ದ. ಹೋದ್ರಿ ಸುಳೆ ಮಕ್ಕಳಂತ. ನಮ್ಮ ದೋಸ್ತ ಅಕ್ರಮ್ ಕಲಬುರ್ಗಿ ಅಂಜಿ ಬಿಟ್ಟಿದ್ದ, ಕಣ್ಣ ನೆಟ್ ಮಾಡಿಬಿಟ್ಟಿದ್ನ. ಎಲ್ಲಿ ಸುಳೆ ಮಗ ಬರ್ಲಿಕ್ಕೆ ಕೆಡುತ್ತಾನ, ಏನು ಜಾಕೆಟ್ ಕೊಟ್ಟಿಲ್ಲ ಏನಿಲ್ಲ. ತಿರುಗೋ ನೋಡಿದ್ರೆ ಅನಾಹುತ ತಿರುಗಿಸಾಕತ್ತಾನ ಸುಳೆ ಮಗ ಅಂತ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ. ನಮ್ಮ ದೋಸ್ತ ಸಾಹಿಲ್ ಬೇನಾಳ್ ಅಂಜಿಬಿಟ್ಟಿದ್ದ ಪೂರ್ತಿ ನೀರಲ್ಲಿ, ಏನೋ ಆಗುತ್ತೆ ನಾನು ಎಲ್ಲಿ ಬೀಳ್ತೀನಿ ಅಂತ. ಇದೆಲ್ಲ ಮುಗಿಸ್ಕೊಂಡು ಹೋಗುವಾಗ TB ಡ್ಯಾಮ್ ಒಂದು ನೋಡಿದರೆ ಆಯಿತು ಅಂತ ಹೋದ್ವಿ. ಹೋಗುವಾಗ ನಮ್ಮ CM ಸಾಹೇಬ್ರಿಗೆ ನೋಡಿದ್ವಿ ರಸ್ತೆಯಲ್ಲಿ. ಅವರು ಕೂಡ ಅದೇ ಜಸ್ಟ್ TB ಡ್ಯಾಮಿಗೆ ವಿಸಿಟ್ ಮಾಡಿ ಹೋಗಿದ್ರಂತೆ. ಅದಾದಮೇಲೆ ನಾವು ವಿಸಿಟ್ ಮಾಡಿದ್ವಿ ಸಾಯಂಕಾಲ 5 ಗಂಟೆಗೆ. ಹಾಗೆ ನನ್ನೊಂದಿರಲಿ ಅಂತಂದು ನಾನು ಕೂಡ ಫೋಟೋಸನ್ನು ತೊಗೊಂಡೆ TB ಡ್ಯಾಮ್ನಲ್ಲಿ. ಅದೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಆಂಜನಾದ್ರಿ ಬೆಟ್ಟನೂ ನೋಡಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಂಜನಾದ್ರಿ ಬೆಟ್ಟ. ನೋಡಿ ಎಲ್ಲ ಹೇಗಿದೆ ಅಂಗಡಿಗಳು. ಹಾಗೂ ಇದು ಆಂಜನಾದ್ರಿ ಬೆಟ್ಟದ ರಸ್ತೆ ಮೇಲ್ಗಡೆ ಹೋಗೋಕ್ಕೆ ಜನಸಾಗರ ಇದೆ. ಮೇಲ್ಗಡೆ ಹೋಗಿ ಏನು ನೋಡಲಿಲ್ಲ, ಜಸ್ಟ್ ಕಾರ್ನಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡಿ ಹೊರಟ್ವಿ. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊರ ಕಡೆ ಹೊರಟಿದ್ವಿ. ಪಾಪ ನಮ್ಮ ದೋಸ್ತ ಸಾಹಿಲ್ ಬೇನಾಳ್, ಅವನಿಗೆ ಮೈಯಲ್ಲಿ ಹುಷಾರಿಲ್ಲ ಅಂದರೂ 250 ಕಿಲೋಮೀಟರ್ ಒಬ್ಬನೇ ಡ್ರೈವ್ ಮಾಡಿದ್ದಾನೆ. ಯು ಆರ್ ರಿಯಲಿ ಗ್ರೇಟ್ ಬ್ರೋ. ಇದೇ ನನ್ನ ಫಸ್ಟ್ ವ್ಲಾಗನ್ನು ಮಾಡಿದ್ದೀನಿ. ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೇನು ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರುವಾಗ ಕುಷ್ಟಗಿದಲ್ಲಿ ಏನೋ ಹರಿಯಾಣ ಡಾಬಾ ಅಂತಿತ್ತು, ಅಲ್ಲಿ ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿ ಒಂದು ಕಪ್ ಟೀ ಕುಡಿದು ರಿಟರ್ನ್ ಮನೆಗೆ ಬಂದ್ವಿ. ಮತ್ತು ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಸಿ ಯು.